ನಿನ್ನೆ ಸಾಫಿ ಸಾದಿ ಅವರಿಗೆ ತಮ್ಮ ವಿಡಿಯೋಗಳನ್ನ ನೋಡಿದೆ. ಮತ್ತೆ ಅವರು ಪುನಃ ಬೋರ್ಡಲ್ಲಿ ಮತ್ತು ಜನ ಮಾಡಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ಥರ ಇದು ಹೇಳ್ತೀರಾ? ಏನು ಹೇಳ್ತೀರಾ? ನೋಡಿ, ಶಾಫಿ ಸಾದಿ ಅಂತಾನೆ ಇಲ್ಲ, ಇದೇ ಮಾತು ಅರ್ಥ ಆಗ್ತಾಯಿಲ್ಲ. ಅವನು ಫಸ್ಟ್ ಒಂದು ಸಲ ಅವನು RSS ನಿಂದ ತಗೊಂಡ್ಬಿಟ್ಟು ಅನ್ವರ್ ಮಾನ್ಪಾಡ್ ಅವ್ರ ಕಡೆಯಿಂದ RSSನವ್ರು ಹಿಡಿದು BJPನಲ್ಲಿ ಹೋಗಿ ಒಂದು ಮೆಂಬರ್ ಆಗ್ತವನು. ಅದು ಬಿಟ್ಬಿಟ್ಮೇಲೆ ಮತ್ತೆ ಕಾಂಗ್ರೆಸ್ ಬಂತು. ಆವಾಗ ಅವನು ಏನು ನಡೆದಿಲ್ಲ. ಪುನಃ ಯಡಿಯೂರಪ್ಪನವರು ಸರ್ಕಾರ ಬಂದಿದ್ಮೇಲೆ ಮತ್ತೆ ಇವನು ಮ್ಯಾಂಗ್ಳೂರ್ ಸೈಡ್ ಕಡೆ ಇರೋದು RSS ಬಿಟ್ಟರಿಂದ ಮಾತು ತಗೊಂಡ್ಬಿಟ್ಟು ನಾವು ಏನು ಮಾಡ್ದ, ನನಗೆ ಮಾಡಿ ಮೆಂಬರ್ ಮಾಡಿ ಹೋಗ್ಬಿಟ್ಟು ಚೇರ್ಮನ್ ಆಗಿದ್ರೆ ಎಲ್ಲ ಮುದ್ದುಗಳಿಗೆ ಏನಿದೆ ಇರ್ತಾರೆ. ಆ ಮುಸ್ಲಿಂ ಸಮಾಜದಿಂದ ತಗೊಂಡ್ಬಂದು ನಾನು ನಿಮ್ಮನ್ನು ಸಹಾಯ ಮಾಡ್ತೀನಿ, ಪಾರ್ಟಿಗೆ ಒಳ್ಳೆ ಮಾಡ್ತೀನಿ, ನನಗೆ ಚೇರ್ಮನ್ ಅಂತ. ಆದರೆ ಅದೃಷ್ಟ ಏನಂದರೆ ಅವರು ಯೂಸುಫ್ ಅಂತ ಇದ್ರಲ್ಲ, ಆ ಯೂಸುಫರು ತಿರುಗಿಬಿಟ್ರು. ಆ ತಿರುಗಿಬಿಟ್ಟ ಮೇಲೆ ಇವನಿಗೆ ಮತ್ತೆ ಇದು ಮಾಡಬೇಕಿತ್ತು, ಏನು ಮುತುವಲ್ಲಿ ಎಲೆಕ್ಷನ್ ಮಾಡಬೇಕಿತ್ತು. ಅದು ಮಾಡೋಕ್ಕೆ ಕೊಡಲಿಲ್ಲ ಯಾರು, ಸರ್ಕಾರ ಮತ್ತು RSSನವರು BJP ಗೌರ್ಮೆಂಟಲ್ಲಿ ಮಾಡೋಕ್ಕೆ ಕೊಡಲಿಲ್ಲ. ಇವನಿಗೆ ಚೇರ್ಮನ್ ಅಂತ ಮಾಡಿದ್ರು ಆಯಿತು. ಇವನು ಏನು ಮುಖ್ಯ ಆಯ್ತದಂದರೆ UT ಖಾದರ್ಗೆ ನಾನು ತೋರಿಸ್ತೀನಿ ಎಲ್ಲಿ ಪೋಸ್ಟಲ್ನಲ್ಲಿ, ಮತ್ತು ಬೇರೆ ಕಡೆ ಎಲ್ಲ ಸಹಾಯ ಮಾಡ್ತೀನಿ ಮುಸ್ಲಿಂ ಓಟಿಂದ BJPಗೆ ಅಂತ ಹೇಳಿಬಿಟ್ಟು ಮುಂದೆ ಹೋಗಿದ್ದು ಮನುಷ್ಯ. ಇವನು ಎಲ್ಲಿ ಬೇಕು ಏನು ಬೇಕು ಅಂತ ತಿಳಿಸ್ಬಿಡ್ತಾನೆ. ಈಗ ನನಗೆ ಆಶ್ಚರ್ಯ ಏನಂದರೆ, ಸಿಕ್ಕಾಪಟ್ಟೆ ನಾನು ಇದ್ರ ಮುಂದೆ ನನ್ನ ಚೇರ್ಮನ್ ಇರೋವಾಗ ಆಮೇಲೆಲ್ಲ ಸಿಕ್ಕಾಪಟ್ಟೆ ಹೇಳಿದ್ದೀವಿ. ಆದರೆ ಕೂಡ ಈ ಪ್ರಶ್ನೆ ನಾವು ಎತ್ತಿದ್ದೀವಿ ಯಾರಿಗೆ, ಈ ಕಾಂಗ್ರೆಸ್ ಸರ್ಕಾರಕ್ಕೆ. ನೋಡಿ, ಇವನು RSS BJPಯಿಂದ ಬಂದ, ಈಗ ಕಾಂಗ್ರೆಸ್ನಲ್ಲಿ ನೀವು ಇಟ್ಕೊಂಡಿದ್ದೀರಾ, ಯಾತಕ್ಕಪ್ಪ ಅಂತ ಕೇಳಿದೆ ನಾವು. ಅವರು ಉತ್ತರ ಕೊಟ್ಟಿಲ್ಲ. ನನಗೆ ಇದು ಅರ್ಥ ಆಗ್ತಾ ಇಲ್ಲ. ಇದು ಮುಸಲ್ಮಾನರಿಂದ ಬಂದಿದ್ದು ಸರ್ಕಾರ, ಮುಸಲ್ಮಾನರಿಂದ ಒಳ್ಳೆ ಮಾಡೋರು ಸರ್ಕಾರ. ಸಿದ್ದರಾಮಯ್ಯ ಅವರು CM ಆಗಿರೋದು ಮುಸಲ್ಮಾನರಿಗೆ ಏನೋ ಒಂಥರ ಕೊಟ್ಟಂಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ನಾವು 5 ಪ್ರಶ್ನೆ ಇವರು ಸರ್ಕಾರ ಮುಂದೆ ಮಾಡೋದು ಮುಂಚೆ ಹೇಳಿದ್ರಲ್ಲ, ಅದು 5 ನಮ್ಮದು ಏನು ಪ್ರಶ್ನೆ ಇತ್ತು, ಆ ಒಂದು ಪ್ರಶ್ನೆ ಕೂಡ ಇದು ಮಾಡಲಿಲ್ಲ. ಆ ಲೆಟರ್ ನಾವು ಹೋಮ್ ಮಿನಿಸ್ಟರ್ ಮತ್ತು ಡೆಪ್ಟಿ CM DK ಶಿವಕುಮಾರ್ ಕೊಟ್ಟಿದ್ವಿ. ಅದಕ್ಕೆ ಏನು ನಮಗೆ ಜವಾಬು ಸಿಕ್ಕಿಲ್ಲ. ನೋಡಿದ್ರೆ ಒಂದು 4% ಇವ್ರು ಏನು ಮಾಡಿದ್ದಾರೆ ಅಂದರೆ, ಅದು ವರ್ಕ್ ಮಾಡ್ತಾರಲ್ಲ ಅದರಲ್ಲಿ ಕೊಟ್ಟಿದ್ದು ಕೂಡ ಆಯಿತು. ಅದರಲ್ಲಿ ತುಂಬ ಬೇಜಾಯಿತು ಆಗಲಿ. ಆದರೆ ಈ ಮುಸ್ಲಿಂ ಲೀಡರ್ಗಳಿನಲ್ಲಿ ಯಾರು ಬಾಯಿನಲ್ಲಿ ನಾಲ್ಗೆ ಇಲ್ಲ, ಯಾರ ಹತ್ರನೂ ನಾಲ್ಗೆ. ಯಾಕಂದರೆ ಎಲ್ಲರಿಗೂ ಸೆನೆಟ್ ಮಾಡಿದ್ದಾರೆ. ಹೆಂಗೆ ಸಿದ್ದರಾಮಯ್ಯ ಅವರು ಮತ್ತು ಜಮೀರ್ ಅಹಮದ್ ಖಾನ್ ಒಂದು, ಅವರಿಂದ ಮುಂದೆ ಯಾರು ಬರ್ಕೊಂಡಿಲ್ಲ. ಆ ರೀತಿ ನಡೀತಾ ಇದ್ದಾರೆ. ಆ ನಡ್ಕೊಂಡ್ಬಿಟ್ಟು ನೋಡಿ ಏನಂದರೆ, UT ಖಾದರ್ ಅವ್ರ ಮನುಷ್ಯ ಹೆಂಗಂದರೆ ಎಲ್ಲ ಸಮುದಾಯ ಎಲ್ಲ ಜಾತಿ ತಗೊಂಡು ಮನುಷ್ಯ ಅವರು ಹೆಲ್ತ್ ಮಿನಿಸ್ಟರ್ ಇರೋವಾಗ ಹೆಂಗೆ ಮಾಡಿದ್ರು, ನಮ್ಮ ಹಿಂದೂ ಬಿರಾದರಿ ಎಲ್ಲ ಹೇಳ್ತಾ ಇದ್ವಿ ಇಂಥವ್ರು CM ಆಗಬೇಕಂತ ಹೇಳ್ತಾರೆ. ನಮ್ಮ TV ನಾವು ಕೇಳಿದ್ದೀವಿ. ಇವ್ರಿಗೆ ಏನಾಯಿತು, ಮತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ UT ಖಾದರ್ಗೆ ಯಾವುದನ್ನ ಒಂದು ಪವರ್ ಕೊಟ್ಬಿಟ್ರೆ ಇವರು ಒಳ್ಳೆ ಕೆಲಸ ಮಾಡಿಬಿಡ್ತಾರೆ. ಅದಕ್ಕೆ ಏನು ಮಾಡಬೇಕು, ಇವ್ರಿಗೆ ಇದರಲ್ಲಿ ಬರಬಾರ್ದು, ಸ್ಪೀಕರ್ ಮಾಡಿ ಕೊಟ್ಬಿಡ್ಬಿಡೋಣ ಅಂತ ಒಂದು ಐಡಿಯಾ ಮಾಡಿ ಅವ್ರು ಕುಡಿಸ್ಬಿಟ್ರು. ಅವ್ರು ಮತ್ತೆ ಏನು ಜಾಸ್ತಿ ಮಾಡೋಕ್ಕಾಗಲ್ಲ, ಅದಕ್ಕೆ ಆ ಥರ ಮಾಡಿದ್ರು. ಇವರು ಯಾವ ರೀತಿ JDSನಲ್ಲಿ ಆಟ ಆಡಿದ್ರು ಅದೇ ರೀತಿ ಕಾಂಗ್ರೆಸ್ ಪಾರ್ಟಿನಲ್ಲಿ ಆಟ ಆಡ್ತಾ ಇದ್ದಾರೆ. ಅರ್ಥ ಆಯ್ತಾ? ನಾವು ಇಷ್ಟೇ ಕೇಳೋಕ್ಕೆ, ಏನಪ್ಪ ನೀ ಜಮೀರ್ ಅಹಮದ್ ಖಾನು ಮತ್ತು ಶಾಫಿ ಸಾದಿಗೆ ಅಷ್ಟು ಒಂದು ಏನು ಪ್ರೀತಿ, ಮತ್ತು ಸಿದ್ದರಾಮಯ್ಯ CM ಅವ್ರಿಗೆ ಅಷ್ಟು ಒಂದು ಏನು ಪ್ರೀತಿ? ಯಾಕಂದರೆ ಇದು ನನಗೆ ಗೊತ್ತಿದೆ. ಏನು ಮಿಸ್ಟರ್ ಜಮೀರ್ ಅಹಮದ್ ಖಾನ್ ಯಾವಾಗ HD ಕುಮಾರಸ್ವಾಮಿ ಅವ್ರಿಗೆ ಫಸ್ಟ್ ಟೈಮ್ ಗೋವಾ ಆವಾಗಲೇ ಮಾತ್ರ ಆಗ್ತಿತ್ತು ಯಾರು, ಜಮೀರ್ ಅಹಮದ್ ಖಾನ್. ಅದ್ರ ಮೇಲೆ ಏನೇನಿತ್ತು ಸಿಕ್ಕಾಪಟ್ಟು ಅಂತ ಹೇಳಕ್ಕೆ, RSSನಿಂದ ತುಂಬ ಒಳ್ಳೆ ಅವ್ರಿಗೆ ಲಿಂಕ್ ಇದೆ. ಆ ಲಿಂಕ್ ಮೇಲೆ ಏನಾದರೂ ಮತ್ತೆ ಇವನು RSS ಮನುಷ್ಯ ಅಲ್ವ ಇವನು ಅದಕ್ಕೋಸ್ಕರ ಇವ್ರಿಗೆ ತಗೊಂಡು ಬಂದಿರ್ಬೋದು. ಅದೇನು ಅದು ಕೂಡ ಕೌನ್ಸಿಲ್ ಇದ್ರ ಬಗ್ಗೆ ಹಣ ಸಮಾಚಾರ
ಇವರೆಲ್ಲ ಹೇಳ್ತಾ ಇದ್ರು BJP ಗೌರ್ಮೆಂಟಲ್ಲಿ 40% ಕಮಿಷನ್ ಅಂತ, ಇವ್ರು ಎಷ್ಟು ಪರ್ಸೆಂಟ್ ಕಮಿಷನ್ ಅಂತ ಕಮಿಷನ್ ತಗೋತಾ ಇದ್ದಾರೆ ಹೇಳಿದ ಜನಗಳಿಗೆ. ಅರ್ಥ ಆಯ್ತಾ? ಯಾಕೆ ನಾವು ಇದೆಲ್ಲ ಹೇಳ್ತಾ ಇದ್ವಿ? ಔಕಾಫ್ ಪ್ರಾಪರ್ಟಿ ಅವನು ಖಾಲಿದು 2 ಸಲ ಇದ್ದ, ಅವನು ಚೇರ್ಮನ್ ಆಗಿ, ಅದ್ರ ಮೇಲೆ ಮುಂಚೆ ಮೆಂಬರ್ ಇದ್ದ, ಅವನೇ ಪುನಃ ಬರಬೇಕಾ? ಅವ್ನು ರಿಯಾಜ್ ಅಹಮದ್ ಸಿಕ್ಕಾಬಿಟ್ಟು ಲಾಯರ್, ಅವನು ಕಂಟಿನ್ಯೂ ಅವನೇ ಇರಬೇಕಾ? ಇವನು ಈಗ ಶಾಫಿ ಸಾದಿ 3 ಸಲ ಅವನೇ ಬರಬೇಕಾ? ಅನ್ವರ್ ಭಾಷಾ ಅವನು ಅಷ್ಟೊಂದು ಗಲಾಟೆ ಮಾಡಿದ್ದಾನೆ, ಅಷ್ಟೊಂದು ಗಬಲ ಮಾಡಿದ್ದಾನೆ, ಅವರೇ ಬೇಕಾ? ಯಾಕೆ ಕರ್ನಾಟಕದಲ್ಲಿ ಯಾರು ಬೇರೆ ಹುಟ್ಟಲಿಲ್ವಾ? ಯಾರ ಹತ್ರ ತಲೆ ಇಲ್ವಾ? ಯಾರಿಗೂ ಬುದ್ಧಿ ಇಲ್ವಾ? ಯಾರು ಒಳ್ಳೇದು ಮಾಡಲ್ವಾ? ಇವ್ರಿಗೆ ಯಾಕಪ್ಪ ಅಷ್ಟೊಂದು ಆಸೆ? ಒಂದ್ಸಲಿ ಒಳ್ಳೇದು ಮಾಡಿದ್ರೆ ಬೇರೆಯವ್ರು ಬಿಡಬೇಕಲ್ವಾ? ಇವ್ರಿಗೆಲ್ಲ ಯಾರು ಸಹಾಯ ಮಾಡ್ತಾ ಇದ್ದಾರೆ? ಈ ದೊಡ್ಡ ದೊಡ್ಡ ಮಸ್ಜಿದು, ಈ ನಮ್ಮ ಮೌಲ್ವಿಗಳು ದೊಡ್ಡವರಿದ್ದಾರಲ್ಲ, ಇವರೆಲ್ಲ ಇವ್ರಿಗೆ ಸಹಾಯ ಮಾಡ್ತಾರೆ ಅಂತ ತುಂಬ ಮೇಲೆ ಹೋಗ್ತಾ ಇದ್ದಾರೆ. ಆ ಕಮಿಟಿಗಳು, ಆ ಇಮಾಮ್ಗಳು ಅವ್ರು ಅರ್ಥ ಮಾಡ್ಕೋಬೇಕು, ಸಾವು ಇದೆ, ಹೋಗ್ಬಿಟ್ಟು ಮೇಲೆ ದೇವ್ರನ್ನ ಕೊಡಬೇಕು ಬದಲಂತ. ಇವ್ರು ಕುರಾನ್ ಓದಲ್ವಾ? ಇವರು ಕುರಾನ್ ಓದ್ರೆ ಅದನ್ನೆಲ್ಲ ಏನಿದೆ ಗೊತ್ತಾಗ್ತಾ ಇಲ್ವಾ? ಇವ್ರಿಗೆ ಬುದ್ಧಿ ಇಲ್ವಾ? ಎಲ್ಲಿ ಮುಸ್ಲಿಂ ಕಮ್ಯುನಿಟಿ ಹೋಗ್ತಾ ಇದೆ. ವೆಂಚರ್ನವರು ನಾವು ವೆಲ್ಡಿಂಗ್ನವರು, ನಾವು ಟಿಂಕರ್ ಎಲ್ಲ ಸರಿ ಮಾಡೋರು ನಾವೇ, ಮಿಸೈಲ್ ಮಾಡೋರು ನಾವೇ, ನ್ಯೂಕ್ಲಿಯರ್ ಮಾಡೋರು ನಾವೇ, ಒಳ್ಳೆ ಹಾಡ ಆಟೋರು ನಾವೇ, ಒಳ್ಳೆ ಮ್ಯೂಸಿಕ್ ಮಾಡೋರು ನಾವೇ, ಎಲ್ಲದೂ ನಾವೇ ಇರೋದು. ಮತ್ತು ನಮ್ಗೆ ಎಜುಕೇಷನ್ ಇಲ್ಲ. ಯಾಕೆ ಎಜುಕೇಷನ್ ಇಲ್ಲ? ಇಂಥ ಕಳ್ತನ ಮಾಡೋರು ನಮ್ಮ ವಫ್ ಆಸ್ತಿಯಿಂದ ಅದು ನಮ್ಮ ಕಮ್ಯುನಿಟಿಗೆ ಒಳ್ಳೇದಾಗುತ್ತಲ್ಲ ಬಿಟ್ಟು ಇವ್ರಿಗೋಸ್ಕರ ಮಾಡ್ಕೊತಾ ಇದ್ದಲ್ಲ, ಅದರಿಂದ ನಮ್ಮ ಕಮ್ಯುನಿಟಿ ತುಂಬ ಅನ್ಯಾಯ ಆಗ್ತಾಯಿದೆ. ಈಗಲೂ ಸಿದ್ದರಾಮಯ್ಯ ಅವರು ವಾಹಿ ಮನ್ಸಿದ್ರೆ ಈ ಜಮೀರ್ ಅಹಮದ್ ಖಾನ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಇಲ್ಲ ಅವ್ರು ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಅವ್ರೇನು ಏನಿದೆ ಅವ್ರದ್ದು ಲಿಂಕು ಮತ್ತೆ ಅಂತ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ದಿವಸ ನಡೀತಪ್ಪ, ಇಂದಿರಾ ಗಾಂಧಿ ನಮ್ಮ ದೇಶ ಅಂತ ಮಾಡಿ ಅವರು ಪಾಪ ಸತ್ತಾಕ್ಬಿಟ್ಟು ಎಲ್ಲರೂ ಹೋಗಿದ್ದಾರೆ. ನನ್ನ ದೇಶ, ನಾನು ಅದಕ್ಕೆ ಹೋಗ್ತೀನಿ ಅಂತ ಬಿಟ್ಟಿದ್ದಾರೆ. ನೀವೆಲ್ಲ ಜುಜುಬಿಗಳು, ಒಂದು ಶೋಭೆ, ಒಂದು ಸ್ಟೇಟು, ನೀವು ಎಲ್ಲರಿಗೂ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗತ್ತೆ. ಏನು ಜಮೀರ್ ಅಹಮದ್ ಖಾನ್ ಮಾಡಿಬಿಟ್ಟಿದ್ದಾರೆ, ಯಶಸ್ವಿ ಮಾಡಿ ಏನಪ್ಪ ಮಾಡಿದ್ದಾರೆ? ಅವ್ರ ಮನೆಯಿಂದ ಮಾಡಿದ್ದಾರಾ? ನಮಗೆ ಗೊತ್ತಿದೆ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಲಾಭ ಆಗುತ್ತೆ, ಎಷ್ಟು ಅನ್ಯಾಯ ಆಗುತ್ತೆ. ನಾವು ನೋಡಿದ್ವಿ ಡಿಪಾರ್ಟ್ಮೆಂಟು, ಯಾವುದು ಟ್ರಾನ್ಸ್ಪೋರ್ಟ್ ಲೈನ್ ನಮಗೂ ಗೊತ್ತಿದೆ. ಟೈರ್ಗಿದೆ, ಟ್ಯಾಕ್ಸ್ಗಿರೆಲ್ಲ ಟ್ಯಾಕ್ಸ್ ಇದೆ. ಒಂದೊಂದು ಡಿಪಾರ್ಟ್ಮೆಂಟಲ್ಲಿ 4-5 ತಿಂಗಳು ಎಲ್ಲರಿಗೂ ಓಡಿಸಿದ್ದಾರೆ. ಆ ಕಾಲ ನೋಡಿದ್ದೀವಿ. ಅಷ್ಟೊಂದು ಬುದ್ಧಿಲ್ಲ ಇವ್ರಿಗೆ, ಇಷ್ಟೆಲ್ಲ ಹಣ ಇವರು ಜನಕ್ಕೆ ಸೇವೆ ಮಾಡೋಕ್ಕಲ್ಲ, ಈ ಜನದ ಲೂಟಿ ಮಾಡೋಕ್ಕೆ ಕೂತಿರ್ತೀರೋ. ಅದಕ್ಕೋಸ್ಕರ ನಾವು ಈ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ಗೆ, ನೀವು ಈ ಹೈಕಮಾಂಡ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ನೀವು ಹೆದರ್ಕೋಬೇಡಿ. ಲಾಸ್ಟ್ ಟೈಮು ಎಚ್ ಡಿ ಕುಮಾರಸ್ವಾಮಿ CM ಇರೋವಾಗ ಇದೆ ಸಿದ್ದರಾಮಯ್ಯ, ಇದೆ ಜಮೀರ್ ಅಹಮದ್, ಇವರೆಲ್ಲ ಸರ್ಕೊಂಡ್ಬಿಟ್ರೆ ಅವರು ಆ ಸರ್ಕಾರನ ಬಿಡಿಸಿದ್ರು. ಆದರೆ ಈಗಲೂ ಅವ್ರಿಗೆ ಏನೇನು ಮಾಡಿದ್ರೆ ಬಿದ್ದುಬಿಡ್ತಾರಂತ ನೀವು ಹೆದರ್ಕೋಬೇಡಿ. ಹೈಕಮಾಂಡ್ಗೆ ಹೇಳ್ತಾ ಇರೋದು, ನಿಮ್ಮ ಹಿಂದೆ ಜನಗಳಿರುತ್ತೆ, ಇಂಥವ್ರಿಗೆ ತೆಗೆದಾಕಿ ನೀವು. ನಿಮ್ಮ ಹಿಂದೆ ರಾಜಕೀಯನೆಲ್ಲ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಜಯ ಆಗತ್ತೆ ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೀನಿ. ಹಾಗೆ ಈಗ ಶಾಫಿ ಸಾದಿಗೆ ಒಂದು ಅಧಿಕಾರ ಕೊಟ್ಟಿರೋದ್ರಿಂದ ಇದರಲ್ಲಿ ಜಮೀರ್ ಅಹಮದ್ ಅಂತಾನೆ ಈ ಥರ ಇದೆ ಅಂದರೆ, ಈಗ ಸಿದ್ದರಾಮಯ್ಯ ಅವ್ರಿಗೆ ಅರ್ಥ ಆಗ್ತಾ ಇಲ್ವಾ ಏನು ಇದು? ಆಮೇಲೆ ಒಂದು ಮುಖಂಡರು ಈಗ ಕೊಡ್ತಾ ಇರೋದು ಒಪ್ಬೋದು, ಈಗ ಒಪ್ಪುದು ಅಂತ ಹೇಳಿದ್ಮೇಲೆ ಮುಖಂಡರು ಕೇಳಬೇಕು ಏನಂತ ಅದೇನಿಲ್ಲ, ಯಾರು ಬೇಕು ಇಷ್ಟ ಬಂದಂಗೆ ಮಾಡ್ಬೋದಂತೀರಾ? ಇಲ್ಲ, ಅದೇ ನಡೀತಾ ಇರೋದಲ್ವಾ. ಈಗ ಮುಸ್ಲಿಂ ಎಷ್ಟು ಜನ ಇದ್ದಾರಪ್ಪ? 11 ಜನ ಇದ್ದಾರೆ. 11 ಜನನಲ್ಲಿ ಯಾರ ಹೆಸರು ಬರ್ತಾ ಇರೋದು? ಬರೀ ಒಬ್ಬರದ್ದು ಹೆಸರು ಬರ್ತಾ ಇರೋದು. 10 ಜನ ಅವ್ರಿಗೆ ಬಾಯಿ ಮುಚ್ಕೊಂಡ್ಬಿಟ್ಟಿದಾರ, ನಾಲ್ಗೆ ಇಲ್ವಾ? ಅದೇ ನಾನು ಕೇಳ್ತಾ ಇರೋದು. ಒಳ್ಳೆ ಕೆಲಸ ಮಾಡೋರ್ಗೆ ಎಲ್ಲ ತಗೊಂಡು ಅವ್ರು ಡ್ಯೂಟಿ ಕಾದಾಗ ಏನು ಮಾಡಿದ್ದಾರೆ? ಸೈಲೆಂಟ್ ಮಾಡಿಸಿದ್ದಾರೆ. ಇವರೆಲ್ಲ ಪ್ಲ್ಯಾನಿಂಗ್ ಮಾಡಬೇಕು, ಅರ್ಥ ಆಯ್ತಾ? ಅವ್ರ ಫೀಲ್ಡ್ನಲ್ಲಿ ಇರ್ತಾ ಇದ್ದಿದ್ರೆ ಅವ್ನು ಡಿಪ್ಟಿ CM ಆಗಬೇಕಿತ್ತು. ಯಾಕಂದರೆ ಎಲ್ಲ ಜಾತಿಗಳು ತಗೊಂಡು ಹೋಗೋ ಮನುಷ್ಯ ಅವರು ಹೋಮ್ ಮಿನಿಸ್ಟರ್ ಆಗಬೇಕಿತ್ತು. ಒಳ್ಳೆ ಪೋಸ್ಟಿಂಗ್ ಇಲ್ಲ, PWD ಮಿನಿಸ್ಟರ್ ಆಗಬೇಕಿತ್ತು. ಅಂಥವರೆಲ್ಲ ಬಿಟ್ಟು ತಗೊಂಡ್ಬಿಟ್ಟು ಸ್ಪೀಕರ್ ಅಂತ ಮಾಡಿಕೊಂಡಿರ್ಬಿಟ್ರಲ್ಲಪ್ಪ. ಯಾಕಂದರೆ ಇವ್ರದ್ದು ನಡೆಯೋಕ್ಕಾಗಲ್ಲ ಅಂತ. ಒಳ್ಳೆ ಮನುಷ್ಯ ಬಂದರೆ ನಡೆಯೋಕ್ಕಾಗೋದಿಲ್ಲ. ನಾವು ಹೇಳೋದೇನೆಂದರೆ, ಇವ್ರಿಗೆ ಈಗ ಶಾಫಿ ಸಾದಿ ಅವ್ರಿಗೆ ಕೊಟ್ಟಿರೋ ಅಧಿಕಾರ ವಾಪಸ್ ತಗೊಳ್ಳಿ, ಇಲ್ಲ ಅಂದರೆ ನಾವು ಅದನ್ನು ಬೆಂಬಲಿಸಲ್ಲ ಅಂತ ಹೇಳ್ತೀರಾ? ಬರೀ ಶಾಫಿ ಸಾದಿ ಇಲ್ಲಪ್ಪ, ರಿಯಾಜ್ ಅಹಮದ್ ಖಾನ್ ಮೇಲೇನೂ ಕೇಸ್ ಇತ್ತು. ನಮ್ಮ ಸೀನಿಯರು, ನಮ್ಮ AK ಸುಭಾಷ್ ಸಾಹೇಬ್ರದ್ದು, ಅವ್ರು ನಾನು ತುಂಬ ಜೊತೆ ಒಳಗೆ ಇರ್ತಾ ಇದ್ವಿ ನಾವು. ಆ ಸಾಹೇಬರು
ಅವರಿಂದ ನಾನು ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ಏನು ನಿಜ ಹೆಂಗೆ ಹೇಳಬೇಕು, ಹೆದರ್ಕೋಬೇಡ್ದು, ಅರ್ಥ ಆಯ್ತಾ. ಮುಂದೆ ಇದೆಲ್ಲ ಯಾರು ನಮ್ಮ ಏಕೆ ಸುಬ್ಬಯ್ಯ ಸಾಬ್ ಜೊತೆ ನಾನು ಸ್ವಲ್ಪ ಇದು ಮಾಡಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಅವ್ರ ಮಗನೇ ನಮ್ಮ ಪುನ್ನಣ್ಣ ಅವರು ಅನ್ವರ್ ಮಾನ್ಪಾಡಿ ರಿಪೋರ್ಟ್ಗೆ ಇದೇ ಲಾಸ್ಟು ಸಿದ್ದರಾಮಯ್ಯ ಗೌರ್ಮೆಂಟ್ಗೆ ಬಚಾವ್ ಮಾಡಿರೋದು. ಅರ್ಥ ಆಯ್ತಾ. ಅದೇ ರಿಯಾಜ್ ಖಾನ್ಗೆ ಅದೇ ಪುನ್ನಣ್ಣ ಅವರು ಬಚಾವ್ ಮಾಡಿ ಕಟ್ಟಿರೋದು. ಮತ್ತು ಅರ್ಥ ಆಯ್ತಲ್ಲ. ಇವರೆಲ್ಲ ಯಾಕೆ ತಕ್ಕಪ್ಪ 20 ವರ್ಷ ಬೇಕು? ಖಾಲಿದು ಬೇಕಾಗಿಲ್ಲ, ರಿಯಾಜ್ ಅಹಮದೂ ಬೇಕಾಗಿಲ್ಲ, ಅನ್ವರ್ ಭಾಷಾನೂ ಬೇಕಾಗಿಲ್ಲ, ಅರ್ಥ ಇಲ್ಲ, ಶಾಫಿ ಸಾದಿನೂ ಬೇಕಾಗಿಲ್ಲ. ಯಾಕೆ ಬೇರೆ ಅವರಿಲ್ವಾ? ಜಮೀರ್ ಅಹಮದ್ ಖಾನ್ ಪಾಪ ತುಂಬ ಒಳ್ಳೆ ಮಿನಿಸ್ಟರು. ಅವರಿಂದ ಇವತ್ತು ಗಂಟ ನಮ್ಮ DG KG ಒಳಗಡೆ ಇದ್ದಾರೆ. ಅವ್ರ ಇದರಿಂದ ಅವರು ಆಚೆ ಬಂದಿಲ್ಲ. ಇನ್ನೂ ಭಾಳಷ್ಟು ಇದೆಯಪ್ಪ, ಹೇಳೋಕ್ಕೆ ತುಂಬ ಇದೆ. ಸ್ವಲ್ಪ ಜನ ಗೊತ್ತಾಗಲ್ಲ. ನಮ್ಮ ಜಾತಿನಲ್ಲಿ ಏನಂದರೆ ತುಂಬ ಜೋರ ಮಾತಾಡ್ಬಿಟ್ರೆ ತುಂಬ ಒಳ್ಳೇದಂತ ತಿಳ್ಕೊಳ್ತಾರೆ. ಅದೇ ರೀತಿ ನಮ್ಮ ಮಸ್ಜಿದ್ನಲ್ಲಿ ಇರೋರು ಕೆಲವು ಇಮಾಮ್ಗಳು ಅದೇ ನಮ್ಮ ಜನಗಳಿಗೆಲ್ಲ ಇದು ಮಾಡ್ತಾರೆ. ಇದು ಹೇಳ್ಬಿಟ್ಟು ಅದು ಅವರೇ ಅಂತೇಳಿ ಅದೇ ಥರ ಮಾಡಿ ಎಲ್ಲ ಒಂಥರ ನಾಟಕ ಮಾಡಿಬಿಟ್ಟು ನಮ್ಮ ಸಮಾಜ ನಮ್ಮ ಕಮ್ಯುನಿಟಿಗೆ ಹಾಳು ಮಾಡ್ತಾ ಇರ್ತಾರೆ. ಇದಕ್ಕೆ ಸಪೋರ್ಟ್ ಮಾಡ್ತು ಸ್ವಲ್ಪ ಉಲ್ಮಾಗಳು ಇದ್ದಾರೆ, ಅರ್ಥ ಇಲ್ಲ, ಆ ಕಮಿಟಿಗಳು ಇದ್ದಾರೆ. ಅವ್ರಿಗೆ ಅಷ್ಟೊಂದು ಬಾಯಿನಲ್ಲಿ ಹಾಕ್ಬಿಟ್ರೆ ಎಲ್ಲ ರೈತು. ಪಬ್ಲಿಕ್ ಏನು ಗೊತ್ತಾಗಲ್ಲ. ಬೆಳಗ್ಗೆ ಹೋಗಿದ್ರೆ ಸಂಗಲ ಗಂಟ ದುಡ್ಕೊಂಡ್ಬಂದು ಅವ್ರ ಮನೆ ಸಾಕ್ಬಿಟ್ರೆ ಸಾಕು ಅವ್ರಿಗೆ. ಈಗ ಕೊನೆಯದಾಗಿ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಹೇಳೋದು ಏನು ಅಷ್ಟೊಂದು ಇಲ್ಲ. ನನಗೆ ಹೈಕಮಾಂಡ್ ಕಳಿಸಿದ್ದು ದಯವಿಟ್ಟು ನೀವು ಹೆದರ್ಕೋಬೇಡಿ, ಜನ ನಿಮ್ಮ ಪರವಾಗಿದ್ದಾರೆ. ಅಷ್ಟು ಒಂದು ಸೀಟ್ ತಗೊಬರೋಕ್ಕೆ ಸಿದ್ದರಾಮಯ್ಯ ಕೈನಲ್ಲಿ ಆಗ್ತಾ ಇದ್ದಿದ್ರೆ ಲಾಸ್ಟ್ ಟೈಮ್ ಸೋಲ್ತಾ ಇರಲಿಲ್ಲ ಅದು.